ಸಚಿನ್ SMD ವಿಡಿಯೋಗೆ ಸ್ವಾಗತ. ಪ್ರೀತಿ ಎಂಬ ವಿಷಯದಲ್ಲಿ ಬೇಗ ನಿರ್ಧಾರ ತೆಗೆದುಕೊಳ್ಳಬಾರದು, ಏಕೆಂದರೆ ನಾವು ತೆಗೆದುಕೊಂಡ ನಿರ್ಧಾರ ನಮ್ಮ ಬೆನ್ನ ಹಿಂದೆ ಸಾವಾಗಿರುತ್ತೆ. ಇಂಥ ದಂತಕಥೆಯನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ, ಕೇಳ್ತಾ ಹೋಗಿ. ಒಂದು ಊರಲ್ಲಿ ಪಂಚಾಯಿತಿ ಹೇಳೋ ಒಬ್ಬ ಗೌಡ ಇರ್ತಾನೆ. ಅವನಿಗೆ 20 ವರ್ಷದ ಒಬ್ಬ ಮಗಳಿರುತ್ತಾಳೆ. ಅವಳನ್ನು ಒಂದು ಒಳ್ಳೆಯ ಕಾಲೇಜ್ಗೆ ಸೇರಿಸಿರ್ತಾನೆ. ಅದೇ ಊರಲ್ಲಿ ಒಬ್ಬ ವ್ಯಕ್ತಿ ಅದೇ ಕಾಲೇಜ್ನಲ್ಲಿ ಓದ್ತಾ ಇರ್ತಾನೆ. ಅಚಾನಕವಾಗಿ ಇವರಿಬ್ಬರಿಗೆ ಒಂದು ದಿನ ಪ್ರೀತಿ ಹುಟ್ಟುತ್ತೆ. ಯಾರಿಗೂ ಗೊತ್ತಾಗದಂತೆ 2 ವರ್ಷ ಇವರಿಬ್ಬರು ಪ್ರೀತಿ ಮಾಡಿರುತ್ತಾರೆ. ಒಂದು ದಿನ ಆ ಹುಡುಗನ ಬರ್ತ್ಡೇ ಇರುತ್ತೆ. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿರುತ್ತಾರೆ. ಪಂಚಾಯಿತಿ ಹೇಳೋ ಗೌಡನಿಗೆ 4 ಜನ ಸ್ನೇಹಿತರಿರ್ತಾರೆ. ಅವರು ಕೂಡ ಅವತ್ತು ದೇವಸ್ಥಾನಕ್ಕೆ ಹೋಗಿರುತ್ತಾರೆ. ಇವರಿಬ್ಬರನ್ನು ನೋಡಿ ಆ 4 ಜನ ಗಾಬರಿಯಾಗುತ್ತಾರೆ. ಏನಿದು, ನಮ್ಮ ಗೌಡರ ಮಗಳು ಇಲ್ಲಿದ್ದಾಳೆ ಅಂತ ಯೋಚನೆ ಮಾಡಿಕೊಂಡು ತಕ್ಷಣ ಗೌಡರಿಗೆ ವಿಷಯ ಮುಟ್ಟಿಸ್ತಾರೆ. ಗೌಡರು ಗಾಬರಿಗೊಂಡು ಸೀದಾ ದೇವಸ್ಥಾನಕ್ಕೆ ಬರ್ತಾರೆ. ಅವರಿಬ್ಬರನ್ನು ಹಿಡಿದು ಅವನಿಗೆ ಹೊಡೆಯುತ್ತಾರೆ. ತನ್ನ ಮಗಳನ್ನು ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ರಾತ್ರಿ ಗೌಡರು ಆ 4 ಜನ ಸ್ನೇಹಿತರನ್ನು ಮನೆಗೆ ಕರೆಸಿಕೊಳ್ತಾರೆ. ಇವನಿಗೆ ಏನಾದರೂ ಒಂದು ಗತಿ ಕಾಣಿಸಬೇಕೆಂದು ಆ 4 ಜನರ ಮುಂದೆ ಹೇಳುತ್ತಾರೆ. ಅದಕ್ಕೆ ಆ 4 ಜನ, ಗೌಡರೇ, ಅವಸರ ಮಾಡಬೇಡಿ, ತಾಳ್ಮೆಯಿಂದ ವಿಚಾರ ಮಾಡಿ, ಇನ್ನೊಂದು ಸಲ ತಪ್ಪು ಮಾಡಿದರೆ ನಾವೇ ನಿರ್ಧಾರ ತೆಗೆದುಕೊಳ್ಳೋಣ ಎಂದು ಗೌಡರಿಗೆ ಹೇಳುತ್ತಾರೆ. ಗೌಡರು ಸರಿ ಎಂದು ಹೇಳುತ್ತಾರೆ. 2 ದಿನ ಆ ಹುಡುಗಿ ಕಾಲೇಜ್ಗೆ ಬಂದಿರುವುದಿಲ್ಲ. ಇವನಿಗೆ ತುಂಬ ಬೇಸರವಾಗಿರುತ್ತೆ. ಮಾರನೇ ದಿನ ಮತ್ತೆ ಆ ಹುಡುಗಿ ಕಾಲೇಜ್ಗೆ ಬರ್ತಾಳೆ. ಇವನು ಹೋಗಿ ವಿಚಾರಿಸ್ತಾನೆ. ನಮ್ಮ ತಂದೆಗೆ ನಮ್ಮಿಬ್ಬರ ಪ್ರೀತಿ ಇಷ್ಟವಾಗಿರುವುದಿಲ್ಲ, ಅದಕ್ಕಾಗಿ ನಾವಿಬ್ಬರು ಈ ಪ್ರೀತಿನ ಇಲ್ಲಿಗೆ ನಿಲ್ಲಿಸೋಣ ಎಂದು ಆ ಹುಡುಗಿ ಹೇಳ್ತಾಳೆ. ಇವನು ಕೋಪಗೊಂಡು, ನಿಮ್ಮ ತಂದೆ ಹತ್ತಿರ ನಾನು ಮಾತನಾಡುತ್ತೇನೆ, ನೀನು ಯಾವುದಕ್ಕೂ ಹೆದರಬೇಡ ಎಂದು ಹೇಳುತ್ತಾನೆ. ಮಾರನೇ ದಿನ ಇವನು ಗೌಡರ ಮನೆಗೆ ಹೋಗುತ್ತಾನೆ. ಗೌಡರಿಗೆ ತನ್ನ ಪ್ರೀತಿ ವಿಷಯವನ್ನು ಹೇಳುತ್ತಾನೆ. ಗೌಡರು ಕೋಪಗೊಂಡು ಶಾಂತವಾಗುತ್ತಾರೆ. ಇವನಿಗೇನಾದರೂ ಗತಿ ಕಾಣಿಸಬೇಕೆಂದು ವಿಚಾರ ಮಾಡಿ ರಾತ್ರೋರಾತ್ರಿ ಅವನ ಮೇಲೆ ಒಂದು ಆಕ್ಸಿಡೆಂಟ್ ಮಾಡುತ್ತಾರೆ. ಅದನ್ನು ಗೌಡರು ಬೇರೆಯವರಿಗೆ ಹೇಳಿ ಮಾಡಿಸಿರುತ್ತಾರೆ. ಅದಕ್ಕೆ ಹೇಳೋದು ಸ್ನೇಹಿತರೆ, ಪ್ರೀತಿ ವಿಷಯದಲ್ಲಿ ಬೇಗ ನಿರ್ಧಾರ ತೆಗೆದುಕೊಳ್ಳಬಾರದು.